ಎಲ್ಲರಿಗೂ ತುಂಬ ಸಿಂಪಲ್ ಆಗಿ ಶಿವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಶೇಂಗಾ ಹುರಿ ಅಕ್ಕಿ ತಂಬಿಟ್ಟು ಎಷ್ಟು ಈಸಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫಸ್ಟಿಗೆ ನಾನಿಲ್ಲಿ ಕಡಲೆ ಬೀಜನ ತಗೊಂಡು 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆಗಿದೆ. ಸೊ ಇದು ತಣ್ಣಗೆ ಆಗೋವರೆಗೂ ಒಂದು ಪ್ಲೇಟಲ್ಲಿ ಹಾಕಿ ಹಾಗೆ ಬಿಡೋಣ. ನೆಕ್ಸ್ಟು ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕೊಬ್ಬರಿನ ನಾನು ಒಂದು ಫುಲ್ ಕಂಪ್ಲೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಎಲ್ಲ ಚಿಪ್ಪೆ ಎಲ್ಲ ತೆಗೆದು ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಪೇಸ್ಟಿಯಾಗೂ ಪುಡಿ ಮಾಡ್ಕೊಬಾರ್ದು, ಈ ರೀತಿ ಲೈಟಾಗಿ 1 ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ kg ಬೆಲ್ಲನ 2 ಗ್ಲಾಸಸ್ಟು ವಾಟರ್ನ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಇಟ್ಕೊಂಡಿರ್ತೀನಿ. ವೈಟ್ ಎಳ್ಳು ಇಲ್ಲ ಬ್ಲ್ಯಾಕ್ ಎಳ್ಳು ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ನನ್ನ ಹತ್ರ ವೈಟ್ ಎಳ್ಳು ಇತ್ತು. ಸೊ ವೈಟ್ ಎಳ್ಳನ್ನ ನಾವು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. 50 ಗ್ರಾಮಷ್ಟು ಸಾಕಾಗತ್ತೆ. ನೆಕ್ಸ್ಟು ಏಲಕ್ಕಿ ಪೌಡರ್ ಕೂಡ ಕೊಟ್ಟಿಟ್ಕೊಂಡಿದ್ದೆ. ನೋಡಿ ಈ ರೀತಿ ಬೆಲ್ಲ ಎಲ್ಲ ಕುದೀತಿದೆ. ಅಕ್ಕಿನ ಹುರ್ಕೊಂಡು ನಾವು ಇದನ್ನು ಪೌಡರ್ ಮಾಡ್ಕೊಂಡಿರೋದು. ಚೆನ್ನಾಗಿ ಬ್ರೌನಿಷ್ ಬರೋವರೆಗೂ ಅಕ್ಕಿನ ಹುರ್ಕೊಂಡು ನಾನು ಈ ಥರ ಪೌಡರ್ ಮಾಡಿಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಕೊಬ್ಬರಿ, ಏಲಕ್ಕಿ ಆ್ಯಂಡ್ ಎಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೆಲ್ಲದ ನೀರನ್ನ ಜರಡಿ ಮಾಡ್ಕೋಬೇಕು. ಏನಾದರೂ ಅದರಲ್ಲಿ ಗಲೀಜಿದ್ದೇ ಇರುತ್ತೆ. ಸೊ ಬೆಲ್ಲದ್ದು, ಸೊ ಅದನ್ನು ಜರಡಿ ಮಾಡಿಕೊಂಡು ಅದಕ್ಕೆ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಬಿಸಿ ಇರಬೇಕಾದ್ರೇ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಆ್ಯಕ್ಚುಲಿ ನನಗೆ ಅಷ್ಟಾಗಿ ಬರೋದಿಲ್ಲ. ಸೊ ಇದು ಅಮ್ಮ ಮಾಡ್ತಿರೋದು. ಸೊ ನಾನು ಕೂಡ ನಿಮ್ಮ ಥರನೇ ಕಲ್ತ್ಕೊತಾ ಇದ್ದೀನಿ. ಸೊ ನೀವು ಇದೇ ವಿಡಿಯೋನ ವಾಚ್ ಮಾಡಿಕೊಂಡು ನೀವು ಕೂಡ ಇದನ್ನೇ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲನೂ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲದ ನೀರು ಕುದ್ದಿರೋ ಅಂಥದ್ದು. ಈಗ ನೋಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಅದು ಕಂಪ್ಲೀಟ್ ಆಗೋವರೆಗೂ ಈ ರೀತಿ ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೊಬೋದು. ಇಲ್ಲ ಅಂದರೆ ಇದನ್ನು ಆರತಿ ಮಾಡೋದಕ್ಕೂ ಕೂಡ ದೊಡ್ಡದಾಗಿ ಉಂಡೆ ಮಾಡ್ತೀವಿ, ಅದರಲ್ಲಿ ದೀಪ ಹಚ್ತಾರೆ. ಸೊ ತಂಬಿಟ್ಟು ಆರತಿ ಅಂತಲೂ ಕೂಡ ಮಾಡ್ತಾರೆ. ಸೊ ಇದು ನಾವು ಶಿವರಾತ್ರಿಗೆ ಅಂತ ಸ್ಪೆಷಲಾಗಿ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣದಾಗಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ನಾನೆಲ್ಲನೂ. ಈ ರೀತಿ ಎಲ್ಲನೂ ಸ್ವಲ್ಪ ಬಿಸಿ ಇರಬೇಕಾದ್ರೇ ಉಂಡೆ ಮಾಡ್ಕೊಬೇಕಾಗತ್ತೆ. ತಣ್ಣಗಾದ್ಮೇಲೆ ಪುಡಿ ಪುಡಿ ಹಾಗೆ ಉದುರೋಗುತ್ತೆ. ಸೊ ಆದಷ್ಟು ಬೇಗ ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.